ರಾಜ್ಯ ರಾಜಕೀಯದಲ್ಲಿ ಹೈಕಮಾಂಡ್ ಹೈ ಪ್ಲಾನ್ ಮಾಡ್ತಾ ಇದೆ. ಕರುನಾಡು ಬಿಟ್ಟು ದೆಹಲಿಗೆ ಸಿದ್ದು, ಹಾಗೆ ರಾಜ್ಯಕ್ಕೆ ಖರ್ಗೆ ಎಂಟ್ರಿ ಕೊಡ್ತಾರೆ ಎನ್ನುವಂತಹ ಗುಸುಗುಸು ಕೇಳಿ ಬರ್ತಾ ಇದೆ. ಕಾಂಗ್ರೆಸ್ ಅಂಗಳದಲ್ಲಿ ನಡೀತಾ ಇದೆ ಬಿಗ್ ಪ್ಲಾನ್. ಹೌದು, ರಾಜ್ಯ ರಾಜಕೀಯದಲ್ಲಿ ಹೈಕಮಾಂಡ್ ಹೈ ಪ್ಲಾನ್ ಮಾಡ್ತಾ ಇದೆ. ಕರುನಾಡು ಬಿಟ್ಟು ದೆಹಲಿಗೆ ಸಿದ್ದು, ಹಾಗೆ ರಾಜ್ಯಕ್ಕೆ ಖರ್ಗೆ ಎಂಟ್ರಿ ಕೊಡ್ತಾರಾ ಎನ್ನುವಂತಹ ಪ್ರಶ್ನೆಗಳು ಮೂಡ್ತಾ ಇದೆ. ಯಾಕಂದ್ರೆ ಈ ರೀತಿ ಗುಸುಗುಸು ಮಾತುಗಳು ಕೇಳಿ ಬರ್ತಾ ಇದೆ. ಕಾಂಗ್ರೆಸ್ ಅಂಗಳದಲ್ಲಿ ನಡೀತಾ ಇದೆ ಬಿಗ್ ಪ್ಲಾನ್. ರಾಜ್ಯಸಭೆ ವಿಪಕ್ಷ ನಾಯಕ ಸ್ಥಾನಕ್ಕೆ ಸಿದ್ದರಾಮಯ್ಯನವರು ಆಯ್ಕೆಯಾಗುವಂತಹ ಎಲ್ಲಾ ಸಾಧ್ಯತೆ ಇದೆ. ಮೋದಿ ಎದುರಿಸಲು ಸಿದ್ದು ರಾಷ್ಟ್ರ ರಾಜಕಾರಣಕ್ಕೆ ಎಂಟ್ರಿ ಕೊಡ್ತಾರಾ? ಹಾಗಾದ್ರೆ ಸಿದ್ದರಾಮಯ್ಯನವರು ಎಐಸಿಸಿ ಅಧ್ಯಕ್ಷರಾಗ್ತಾರಾ? ಹಾಗಾದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮುಂದಿನ ಸಿಎಂ ಆಗ್ತಾರಾ? ಹೀಗೆ ಸಾಕಷ್ಟು ಪ್ರಶ್ನೆಗಳು ಮೂಡ್ತಾ ಇದೆ. ಕೈ ನಾಯಕರ ನಡುವಿನ ಮುನಿಸಿಗೆ ಎಐಸಿಸಿ ಫುಲ್ ಸ್ಟಾಪ್ ಇಡೋದಕ್ಕೆ ಈ ರೀತಿ ನಿರ್ಧಾರವನ್ನ ಕೈಗೊಳ್ಳುತ್ತಾ ಎನ್ನುವಂತಹ ಪ್ರಶ್ನೆಗಳು ಕೂಡ ಮೂಡುತ್ತೆ. ಸದ್ದು ಮಾಡ್ತಾ ಇದೆ ಕಾಂಗ್ರೆಸ್ನ ಹೊಸ ಸಮೀಕರಣ. ರಾಜ್ಯದಲ್ಲಿ ಖರ್ಗೆ ಅವರು ಸಿಎಂ ಆದ್ರೆ ಸಿದ್ದರಾಮಯ್ಯನವರು ಎಐಸಿಸಿ ಅಧ್ಯಕ್ಷರಾಗಿ ಆಯ್ಕೆಯಾಗುವಂತಹ ಸಾಧ್ಯತೆ ಇದೆ ಎನ್ನುವಂತಹ ಗುಸುಗುಸು ಮಾತುಗಳು ಕೇಳಿ ಬರ್ತಾ ಇದೆ. ರಾಜ್ಯಸಭೆ ದ್ವೈವಾರ್ಷಿಕ ಚುನಾವಣೆ ಮೂಲಕ ರಾಜ್ಯಸಭೆಗೆ ಆಯ್ಕೆಯಾಗುವಂತಹ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ. ರಾಷ್ಟ್ರೀಯ ಹಂತದಲ್ಲಿ ಒಬಿಸಿ ನಾಯಕತ್ವ ಗಟ್ಟಿಗೊಳಿಸಲು ಈ ತಂತ್ರವನ್ನ ಅನ್ವಯಿಸ್ತಾ ಇದ್ದಾರೆ ಎನ್ನುವಂತಹ ಗುಸುಗುಸು ಮಾತು ಇದು. ಸಿದ್ದರಾಮಯ್ಯನವರು ಪ್ರಧಾನಿ ಮೋದಿಯವರ ಪ್ರಬಲ ವಿರೋಧಿ, ಹೀಗಾಗಿ ಅವರನ್ನ ದೆಹಲಿಗೆ ರಾಜಕಾರಣಕ್ಕೆ ಆಯ್ಕೆ ಮಾಡೋ ಬಗ್ಗೆ ಚಿಂತನೆ ಕೂಡ ನಡೀತಾ ಇದೆ ಎನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ರಾಜ್ಯಸಭೆ ವಿಪಕ್ಷ ನಾಯಕ ಸ್ಥಾನಕ್ಕೆ ಸಿದ್ದರಾಮಯ್ಯನವರು ಆಯ್ಕೆಯಾಗುವಂತಹ ಸಾಧ್ಯತೆ ಇದೆ. ಸಿದ್ದರಾಮಯ್ಯನವರು ದೆಹಲಿಗೆ ತೆರಳಿದ್ರೆ ಖರ್ಗೆ ಆದಿಯಾಗಿ ಡಿಕೆ ಶಿವಕುಮಾರ್, ಪರಮೇಶ್ವರ್, ಸತೀಶ್ಗೆ ಅಡ್ಡಿ ಆತಂಕಗಳು ನಿವಾರಣೆಯಾಗುತ್ತೆ. ಇನ್ನು ಸಿದ್ದರಾಮಯ್ಯ ಬಣದ ಶಾಸಕರು, ಬೆಂಬಲಿಗರ ರಕ್ಷಣೆಗೂ ಕೂಡ ಅವಕಾಶ ಸಿಗುತ್ತೆ. ಹೀಗಾಗಿ ಏನಾಗುತ್ತೆ, ಇದೊಂದು ರೀತಿ ಹೊಸ ಸಂಚಲನ ಅಂತ ಹೇಳ್ಬೋದು. ಸಿದ್ದರಾಮಯ್ಯನವರು ಎಐಸಿಸಿ ಅಧ್ಯಕ್ಷರಾಗ್ತಾರಾ? ಅಕಸ್ಮಾತ್ ಪವರ್ ಶೇರಿಂಗ್ ಕುರ್ಚಿ ಬದಲಾವಣೆ ನಡೆದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮುಂದಿನ ಸಿಎಂ ಆಗ್ತಾರಾ ಎನ್ನುವಂತಹ ಪ್ರಶ್ನೆಗಳು. ಯಾಕಂದ್ರೆ ಎಲ್ಲಾ ಕಡೆ ದಲಿತ ಸಿಎಂ ಕೂಗು ಕೇಳಿ ಬರ್ತಾ ಇದೆ. ಹೀಗಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಿಎಂ ಆಗ್ತಾರಾ ಎನ್ನುವಂತಹ ಪ್ರಶ್ನೆಗಳು ಮೂಡ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಚಪ್ಪ ಸುತ್ತೂರು. ರಾಚಪ್ಪ, ಇನ್ನು ಕುರ್ಚಿ ಜಟಾಪಟಿಯ ನಡುವೆ ಒಂದಿಷ್ಟು ಗುಸುಗುಸು ಕೇಳಿ ಬರ್ತಾ ಇದೆ. ರಾಷ್ಟ್ರ ರಾಜಕಾರಣಕ್ಕೆ ಸಿದ್ದರಾಮಯ್ಯನವರು ಎಂಟ್ರಿ ಆಗ್ತಾರಾ? ಏನ್ ನಡೀತಾ ಇದೆ ಕಾಂಗ್ರೆಸ್ನಲ್ಲಿ ಅಂತ? ಕರ್ಸ್ಕೋಬೇಕು ಅಂತ ಚರ್ಚೆ ತುಂಬಾ ದಿನ ನಡೀತಾ ಇತ್ತು. ಅದಕ್ಕೆ ಈಗ ವೇದಿಕೆ ಸಿದ್ಧವಾದಂತ ರೀತಿ ಕಾಣ್ತಾ ಇದೆ. ಯಾಕಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಗೌರವಯುತವಾಗಿ ಎಐಸಿಸಿ ಅಧ್ಯಕ್ಷ ಸ್ಥಾನದಿಂದ ಮತ್ತು ರಾಜ್ಯಸಭಾ ಸ್ಥಾನದಿಂದ ಅವ್ರಿಗೆ ಈಗ ಬಿಡುಗಡೆ ಮಾಡುವಂತ ಸಾಧ್ಯತೆ ಕಂಡು ಬರ್ತಾ ಇದೆ. ಹಾಗಾಗಿ ರಾಜ್ಯಸಭೆಗೆ ವಾಪಸ್ಸನ್ನ ಅವ್ರನ್ನ ಅಧ್ಯಕ್ಷ ಎಐಸಿಸಿ ಅಧ್ಯಕ್ಷ ಆಗಿರೋರ್ನ ಸುಮ್ಮನೆ ಖಾಲಿ ಕೈನಲ್ಲಿ ವಾಪಸ್ ಕಳಿಸ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಅವ್ರ ಸ್ಥಾನ ಮತ್ತು ಅವರ ಹಿರಿತನಕ್ಕೆ ಗೌರವ ತೋರೋದಿಲ್ಲ. ಹೀಗಾಗಿ ರಾಜ್ಯ ರಾಜಕಾರಣಕ್ಕೆ ಅವ್ರನ್ನ ಮರಳಿಸುವ ಮೂಲಕ, ಯಾಕಂದ್ರೆ ಉಳಿದಂತ 2 ವರ್ಷದ ಅವಧಿ ಏನಿದೆ, 2 ವರ್ಷದ ಅವಧಿ ಇರೋ ಕಾರಣಕ್ಕೋಸ್ಕರ ಅವರ ಆಸೆ ಇತ್ತು ಮುಖ್ಯಮಂತ್ರಿ ಆಗ್ಬೇಕು ಅಂತ ಅನ್ನೋದು, ಮತ್ತು ರಾಜ್ಯದ ಜನತೆಯ ಅವರ ಬೆಂಬಲಿಗರ ದಲಿತ ಸಿಎಂ ಆಗ್ಬೇಕು ಅಂತ ಆಸೆನೂ ಸಹ ಇತ್ತು. ಅವೆರಡನ್ನೂ ಈಡೇರಿಸುವಂತದ್ದು ಮತ್ತು ಎಐಸಿಸಿ ಅಧ್ಯಕ್ಷ ಸ್ಥಾನದಿಂದ ಗೌರವಯುತವಾಗಿ ಅವರನ್ನ ಬಿಡುಗಡೆ ಮಾಡುತ್ತದೆ ಅಥವಾ ಕಳಿಸ್ಕೊಡುವಂತದ್ದು. ಮೂರನೇದಾಗಿ ರಾಜ್ಯಸಭಾ ಅಪೋಸಿಷನ್ ನಾಯಕರಾಗಿ ರಾಜ್ಯಸಭಾ ವಿಪಕ್ಷ ನಾಯಕರುವಂತ ಖರ್ಗೆ ಅವ್ರಿಗೂ ಸಹ ಗೌರವಯುತವಾಗಿ ಕಳಿಸ್ಕೊಡುವಂತದ್ದು. ಇದು 3 ಲಾಜಿಕ್ ಆಗಿದೆ. ಇದ್ರ ಜೊತೆಗೆ ಸಿದ್ದರಾಮಯ್ಯನವರು ಸಹ ಅವ್ರಿಗೂ ಸಹ ಗೌರವಯುತವಾಗಿ ಒಂದು ಸ್ಥಾನವನ್ನು ಕೊಟ್ರೆ ಮಾತ್ರ ಅವರು ತಮ್ಮ ಮುಖ್ಯಮಂತ್ರಿ ಕುರ್ಚಿಯನ್ನು ಬಿಟ್ಕೊಡ್ತಾರೆ, ಇಲ್ಲದ್ರೆ ಕೊಡೋದಿಲ್ಲ ಅಂತ ಅನ್ನೋದು ಎಲ್ರಿಗೂ ಗೊತ್ತಿರುವಂತ ಸತ್ಯ. ಹಾಗಾಗಿ ಸಿದ್ದರಾಮಯ್ಯನವರಿಗೆ ಈ ಒಂದು ಆಫರ್ ನ ಮುಂದಿಟ್ಕೊಂಡು ಅವರ ಬೆಂಬಲಿಗರ ಮತ್ತು ಅವರ ಹಿತ ರಕ್ಷಣೆಯನ್ನ, ಯಾಕಂದ್ರೆ ಮುಖ್ಯಮಂತ್ರಿ ಸ್ಥಾನದ ಜೊತೆಗೆ ಈ ಮುಖ್ಯಮಂತ್ರಿ ಸ್ಥಾನವನ್ನು ತೊರೆದ್ರೆ ಅವ್ರಿಗೆ ರಾಜ್ಯಸಭಾ ವಿಪಕ್ಷ ನಾಯಕ ಸ್ಥಾನ ಕೊಟ್ಟಿದ್ದರೆ ಅದೊಂದು ಗೌರವಯುತ ಸ್ಥಾನ ಮತ್ತು ಎಐಸಿಸಿ ಅಧ್ಯಕ್ಷ ಸ್ಥಾನವೂ ಸಹ ದೊಡ್ಡ ಮಟ್ಟದ ಗೌರವವನ್ನು ತಂದು ಕೊಡ್ತದೆ. ಹಾಗಾಗಿ ಅಂತಹ ಒಂದು ಅವಕಾಶವನ್ನ ಸಿದ್ದರಾಮಯ್ಯ ಕಲ್ಪಿಸಿದೆ. ಆದ್ರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸ್ಥಾನವನ್ನ ಬಿಟ್ಕೊಡ್ತಾರೆ. ಆ ಮೂಲಕ ರಾಜ್ಯ ರಾಜಕಾರಣದಿಂದ ಸಿದ್ದರಾಮಯ್ಯನವ್ರನ್ನ ದೃಷ್ಟಿಯನ್ನ ಶಿಫ್ಟ್ ಮಾಡಬಹುದು ಅನ್ನೋದು ಒಂದು ವಿಷಯ. ಎರಡನೇದಾಗಿ ಮೋದಿ ರಾಷ್ಟ್ರೀಯ ಮಟ್ಟದಲ್ಲಿ ಮೋದಿ ಅವರು ಪ್ರಬಲ ನಾಯಕರಾಗಿದ್ದಾರೆ. ಅವರು ಪ್ರಬಲ ನಾಯಕರಿಗೆ ಕೌಂಟರ್ ಕೊಡುವಂತ ನಾಯಕರು ಯಾರು ಇಲ್ಲ. ಅದರಲ್ಲಿ ಸಿದ್ದರಾಮಯ್ಯನವರು ಬಾರಿ ಚಾಕಚಕ್ಯತೆಯಿಂದ ಅವರ ಆರ್ಥಿಕ ನೀತಿಗಳನ್ನ, ಅವರ ನೀತಿಗಳನ್ನ ಖಂಡ ತುಂಡವಾಗಿ ಮಾತನಾಡುವ ಮತ್ತು ಆ ಮೂಲಕ ಅವರನ್ನು ವಿರೋಧಿಸುವಂತ ಬಣದಲ್ಲಿದ್ದಾರೆ ಅನ್ನೋದು. ಮೂರನೇದಾಗಿ ಸಿದ್ದರಾಮಯ್ಯನವರು ಒಬಿಸಿ ನಾಯಕರು. ಹಾಗಾಗಿ ಎಐಸಿಸಿ ಏನು ಬಿಜೆಪಿ ರಾಷ್ಟ್ರೀಯ ಮಟ್ಟದಲ್ಲಿ ಮೋದಿ ಅವರು ಅಲ್ಪಸಂಖ್ಯಾತ ಅಥವಾ ಏನು ಹಿಂದುಳಿದ ವರ್ಗಗಳ ನಾಯಕ ಅಂತ ಗುರ್ಸ್ಕೊಂಡ್ರೆ
ಅದಕ್ಕೆ ಪರ್ಯಾಯವಾಗಿ ಕೌಂಟರ್ ಕೊಡ್ಲಿಕ್ಕೆ ಮತ್ತೊಬ್ಬ ನಾಯಕ ಕಾಂಗ್ರೆಸ್ ಪಕ್ಷ ಇರಲಿಲ್ಲ. ಹಾಗಾಗಿ ಸಿದ್ದರಾಮಯ್ಯನವ್ರನ್ನ OBC ನಾಯಕ ಅಂತ ಹೇಳಿ ಬಿಂಬಿಸುವ ಮೂಲಕ ರಾಷ್ಟ್ರ ಮಟ್ಟದಲ್ಲಿ ಅದರ ಲಾಭವನ್ನ ಪಡೆದುಕೊಳ್ಳುವಂತ ಏನು ಈಗಾಗಲೇ ಅಹಿಂದ ಸಮಾವೇಶ ಮಾಡುವಂತ ಪ್ರಯತ್ನ ನಡೆಸಿದ್ರೆ ಆ ತರ ಅಹಿಂದ ವರ್ಗಗಳ ಮತ ಬ್ಯಾಂಕ್ ಅನ್ನ ಕ್ರೋಢೀಕರಣ ಮಾಡಿ ಮತ್ತು ಮತ್ತಷ್ಟು ಏನು ಕಾಂಗ್ರೆಸ್ ಪಕ್ಷದ ಪರವಾಗಿ ಒಲವನ್ನ ಮೂಡಿಸುವ ಮತ್ತು ಆ ಮೂಲಕ ಕಾಂಗ್ರೆಸ್ ಪಕ್ಷ ಅಹಿಂದ ವರ್ಗಗಳ ಪರವಾಗಿದೆ ಅಂತ ಸಂದೇಶವನ್ನು ಸಾರುವ ನಿಟ್ಟಿನಲ್ಲಿ ಈ ಒಂದು ಚಿಂತನೆ ನಡೆದಿದೆ ಅಂತ ಅನ್ನೋದು. ಯಾಕಂದ್ರೆ ಇನ್ನು ಲೋಕಸಭೆಗೆ ಚುನಾವಣೆಗೆ ಇನ್ನೂ ಸಹ 4 ವರ್ಷಗಳು 3 ವರ್ಷಗಳು ಬಾಕಿ ಇವೆ. ಇನ್ನು ರಾಜ್ಯಸಭೆ ಇನ್ನು 3 ವರ್ಷಗಳು ಬಾಕಿ, ವಿಧಾನಸಭೆ ಚುನಾವಣೆಗಳಿಗೆ ಇನ್ನು 2 ವರ್ಷ ಬಾಕಿ ಇದೆ. ಇಂಥ ಸಂದರ್ಭದಲ್ಲಿ ಮಹತ್ವದ ನಿರ್ಣಯ ಕೈಗೊಂಡಿದ್ದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಮುಂದಿನ ದಿನದಲ್ಲಿ ಒಂದಷ್ಟು ರಾಜಕೀಯವಾಗಿ ಲಾಭ ಆಗ್ಬೋದು ಅಂತ ನಾವು ಚಿಂತನೆಯಲ್ಲಿ ಕೆಲ ನಾಯಕರು ವ್ಯಕ್ತಪಡಿಸಿದ್ದಾರೆ ಅಂತ ಮಾಹಿತಿ ಇದೆ. ಇನ್ಕ್ಲೂಡಿಂಗ್ BK ಹರಿಪ್ರಸಾದ್ ಸೇರಿದಂತೆ ಹಲವಾರು ನಾಯಕರುಗಳು ಈ ನಿಟ್ಟಿನಲ್ಲಿ ಕಾರ್ಯತತ್ಪರರಾಗಿದ್ದಾರೆ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಹೀಗಾಗಿ ಒಂದ್ ಕಡೆ ರಾಜ್ಯದ ರಾಜಕಾರಣದಲ್ಲಿ ಸಿದ್ದರಾಮಯ್ಯನವರನ್ನ ಹಿಡಿತವನ್ನ ತಪ್ಪಿಸಬೇಕು. ಯಾಕಂದ್ರೆ ಹಿಡಿತವನ್ನ ತಪ್ಪಿಸಲು ಅಂತಂದ್ರೆ ಮುಂದಿನ ದಿನಗಳಲ್ಲಿ ಬೇರೆಯವರ ರಾಜಕೀಯ ಮಾಡ್ಲಿಕ್ಕೆ ಅವಕಾಶವನ್ನು ಸಿದ್ದರಾಮಯ್ಯ ಕೊಡೋದಿಲ್ಲ ಮತ್ತು ಅವರ ಬೆಂಬಲಿಗರು ಕೊಡೋದಿಲ್ಲ ಅಂತ ಒಂದು ಚರ್ಚೆ ಇದೆ. ಹಾಗಾಗಿ ಸಿದ್ದರಾಮಯ್ಯನವರಿಗೆ ಗೌರವಯುತವಾಗಿ ಅವ್ರಿಗೂ ಸಹ ಏನು ಕೇಂದ್ರಕ್ಕೆ ಕಳಿಸ್ಕೊಡುವಂಥದ್ದು ಮತ್ತು ಅವ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಚದುರಿಸ್ಲಿಕ್ಕೆ ಅಥವಾ ಅವರ ಮುಖ್ಯಮಂತ್ರಿ ಸ್ಥಾನದಿಂದ ಬದಲಾವಣೆ ಮಾಡ್ಕೊಳ್ಳಕ್ಕೆ ಒಂದು ಅವಕಾಶವನ್ನ ಅಥವಾ ಒಂದು ಸ್ಪೇಸ್ ಅನ್ನ ಕ್ರಿಯೇಟ್ ಮಾಡೋ ಪ್ರಯತ್ನವನ್ನ ಕೆಲ ನಾಯಕರು ಮಾಡ್ತಾ ಇದ್ದಾರೆ. ಇನ್ನು ವಿಶೇಷ ಅಂತಂದ್ರೆ ಅಲ್ಪಸಂಖ್ಯಾತ ಸಮುದಾಯ ನಾಯಕರು ಸಹ ಸಿದ್ದರಾಮಯ್ಯ ಅವರಿಗೆ ಒಂದ್ ವೇಳೆ AICC ಅಧ್ಯಕ್ಷ ಸ್ಥಾನವನ್ನ ಕೊಟ್ಟು ರಾಜ್ಯಸಭೆಗೆ ಕಳುಹಿಸಿಕೊಡುವಂತ ಪ್ರಯತ್ನವನ್ನ ಮಾಡಿದ್ದೆ. ಅದರಲ್ಲಿ ಅದನ್ನ ಸ್ವಾಗತ ಮಾಡುವಂತ ಕೆಲಸವನ್ನು ಸಹ ರಾಷ್ಟ್ರೀಯ ಮಟ್ಟದಲ್ಲಿರುವಂತಹ ಅಲ್ಪಸಂಖ್ಯಾತ ನಾಯಕರು ಮಾಡ್ತಾ ಇದ್ದಾರೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ಇದು ಕಾಂಗ್ರೆಸ್ ಪಕ್ಷಕ್ಕೆ ಒಂದ್ ರೀತಿ ಪಾಸಿಟಿವ್ ಆದ್ರೂ ಸಹ ಅಥವಾ ಸಿದ್ದರಾಮಯ್ಯನವರಿಗೆ ಅಧಿಕಾರವನ್ನ ಅವ್ರನ್ನ ಕಸಿದುಕೊಳ್ಳಿಕ್ಕೆ ಮಾಡಿರುವಂತ ಒಂದು ತಂತ್ರವಾದ್ರೂ ಸಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗಿರೋರಿಗೆ ಅವ್ರಿಗೆ ಪರ್ಯಾಯವಾಗಿ ಸೂಕ್ತ ಮತ್ತು ಅದಕ್ಕಿಂತ ಉನ್ನತ ಹುದ್ದೆಯನ್ನು ಕೊಟ್ಟಿದ್ದೆ. ಅದರಲ್ಲಿ ಅದು ಗೌರವಯುತವಾಗಿ ಅವ್ರನ್ನ ಬೀಳ್ಕೊಟ್ಟಂತಾಗುತ್ತೆ ಮತ್ತು ಅವ್ರಿಗೂ ಸಹ ರಾಷ್ಟ್ರ ಮಟ್ಟದಲ್ಲಿ ಒಂದು ಖ್ಯಾತಿಯನ್ನು ತರುವ ಜೊತೆಗೆ AICC ಕಾಂಗ್ರೆಸ್ ಪಕ್ಷಕ್ಕೂ ಸಹ ಒಂದಷ್ಟು ಒಂದಷ್ಟು ಬದಲಾವಣೆಗಳನ್ನ ತರುವಂತ ಪ್ರಯತ್ನವನ್ನ ಮಾಡಬಹುದು. ಆ ಮೂಲಕ ಕಾಂಗ್ರೆಸ್ ಪಕ್ಷಕ್ಕೆ ರಾಜಕೀಯ ಲಾಭ ಪಡೆಯುವಂತ ಚಿಂತನೆಯಲ್ಲೂ ಸಹ ಪಕ್ಷ ಇದೆ. ಹಾಗಾಗಿ ಇದು ಒಂದು ಸಿನಾರಿಯೋ, ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಸಿನಾರಿಯೋ. ಇದನ್ನು ಸಹ ವರ್ಕೌಟ್ ಮಾಡ್ತಾ ಇದ್ದಾರೆ ಅಂತ ಮಾಹಿತಿ ಇದೆ. ಯಾಕಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಜ್ಯ ರಾಜಕಾರಣಕ್ಕೆ ಮರಳಬೇಕು ಅಂತ ಒಂದು ವಿಷಯ, ದಲಿತ CM ಮಾಡಬೇಕು ಒಂದು ಎರಡನೇ ವಿಷಯ ಅವ್ರಿಗೂ ಸಹ ಆ ಒಂದು ಆಸೆಯಲ್ಲಿದ್ದಾರೆ. ಮೂರನೇದಾಗಿ ವಯೋಸಹಜ ಕಾರಣದಿಂದ ಮತ್ತೆ ದೆಹಲಿಯಲ್ಲಿ ರಾಜಕೀಯ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಜೂನ್ಗೆ ಅವರ ಅವಧಿ ಮುಕ್ತಾಯ ಆಗ್ತಾ ಇದೆ. ಆ ಜೂನ್ಗೆ ಅವಧಿ ಮುಕ್ತಾಯ ಮತ್ತೊಮ್ಮೆ ಅವ್ರನ್ನ ಎಲೆಕ್ಟ್ ಮಾಡಿ ನಾವು ಕಳಿಸಿದ್ದೆ, ಅದರಲ್ಲಿ ಅವ್ರನ್ನ AICC ಅಧ್ಯಕ್ಷರಾಗಿ ಮುಂದುವರಿಸಬೇಕಾಗತ್ತೆ, ಇಲ್ಲ ರಾಜ್ಯಸಭಾ ವಿಪಕ್ಷ ನಾಯಕರಾಗಿ ಮುಂದುವರಿಸಬೇಕಾಗತ್ತೆ. ಹಾಗಾಗಿ ಈ ಒಂದು ಹಂತದಲ್ಲಿ ಆ ನಿರ್ಣಯವನ್ನು ಕೈಗೊಳ್ಳುವಂತ ಸಾಧ್ಯತೆ ಬಹುತೇಕ ಕಡಿಮೆ. ಹಾಗಾಗಿ ಆಲ್ಟರ್ನೇಟಿವ್ ಆಗಿ ಸಿದ್ದರಾಮಯ್ಯನವ್ರನ್ನ ರಾಷ್ಟ್ರ ಮಟ್ಟಿಗೆ ಕಳಿಸಿದ್ದೆ, ಅದರಲ್ಲಿ ಇನ್ನಷ್ಟು ಪಕ್ಷಕ್ಕೆ ಮತ್ತೆ ಸರ್ಕಾರಕ್ಕೂ ಸಹ ಅನುಕೂಲ ಆಗುತ್ತೆ ಅಂತ ಚಿಂತನೆಯಲ್ಲಿ ಇಂತಹ ಒಂದು ಪರಿಕಲ್ಪನೆಯನ್ನ ಕಾಂಗ್ರೆಸ್ ನಾಯಕರು ಹುಟ್ಟಾಕಿದ್ದಾರೆ ಮತ್ತು ಆ ನಿಟ್ಟಿನಲ್ಲೂ ಸಹ ಒಂದಷ್ಟು ಚರ್ಚೆಗಳು ನಡೀತವೆ. ಮುಂದಿನ ದಿನಗಳಲ್ಲಿ ಇದು ಕಾರ್ಯತತ್ಪರ. ಯಾಕಂದ್ರೆ ಜೂನ್ ತಿಂಗಳಲ್ಲಿ ಅವಧಿನಲ್ಲಿ ರಾಜ್ಯಸಭಾ ಚುನಾವಣೆ ಬರ್ತಾ ಇದೆ. ಆ ಸಂದರ್ಭದಲ್ಲಿ ಅಲ್ಲಿಯವರೆಗೆ ಈ ಒಂದು ವಿಧಾನ ಪರಿಷತ್ನ ಚುನಾವಣೆ ಇರ್ಬೋದು ಮತ್ತು ಜಿಲ್ಲಾ ಪಂಚಾಯತ್ ತಾಲೂಕಿನ ಚುನಾವಣೆಗಳಿಗೂ ಸಹ ಇರ್ಬೋದು, ಅದನ್ನ ಬಳಸ್ಕೊಳ್ಳುವಂತ ಒಂದು ಪ್ರಯತ್ನವೂ ಸಹ ಕಾಂಗ್ರೆಸ್ ನಾಯಕರು ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ರಾಜ್ಯ ರಾಜಕಾರಣಕ್ಕೆ ಖರ್ಗೆ ಮತ್ತು ದೆಹಲಿ ರಾಜಕಾರಣಕ್ಕೆ ಸಿದ್ದರಾಮಯ್ಯ ಶಿಫ್ಟ್ ಆಗುವಂತ ಒಂದು ಸಾಧ್ಯತೆಗಳ ಬಗ್ಗೆ ಕಾಂಗ್ರೆಸ್ ವಲಯದ ದೊಡ್ಡ ಮಟ್ಟದ ಚರ್ಚೆ ಆರಂಭವಾಗಿದೆ. ಆ ಕಾರ್ಯತಂತ್ರವನ್ನ ಹೇಗೆ ರೂಪಿಸ್ತಾರೆ ಮತ್ತು ಹೇಗೆ ಎಕ್ಸಿಕ್ಯೂಟ್ ಮಾಡ್ತಾರೆ ಅಂತ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಸಿಂಚನ. ಥ್ಯಾಂಕ್ ಯು ರಾಜಪ್ಪ, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.